Welcome to the Mobile Tech in Kannada channel. Here you can find videos about tech-related apps and updates on social media platforms. Subscribe to this channel for more information. Share our videos with your family and turn on notifications so you never miss an upload. You can also join our WhatsApp and Telegram groups for more information. ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ತಮ್ಮ ಸ್ನೇಹಿತರೊಂದಿಗೆ ಮತ್ತು ಫ್ಯಾಮಿಲಿಯೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು. ಹಲೋ, ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಹೊಸ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೀನಿ. ಅದು ಯಾವ ವಿಷಯ ಅಂತೇಳಿ ಹೇಳೋಕ್ಕಿಂತ ಮುಂಚೆ, ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನು ವೀಕ್ಷಣೆ ಮಾಡ್ತಾಯಿದ್ದೀರೋ, ನೋಡ್ತಾ ಇದ್ದೀರೋ, ಕೇಳ್ತಾ ಇದ್ದೀರೋ, ಅವ್ರು ಬೇಗ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗಪ್ಪ ಅಂತಂದರೆ, ಇನ್ನು ಮುಂದಿನ ದಿನಗಳಲ್ಲಿ ಅನೇಕ ವಿಡಿಯೋಗಳನ್ನು ನಾವು ನಿಮ್ಮ ಜೊತೆಗೆ ತರಲಿದ್ದೇವೆ. ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ತಮ್ಮಗಳಿಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಇನ್ನೂ ಹೆಚ್ಚಿನ ಜನರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗಾದರೆ ಬನ್ನಿ ಇವತ್ತಿನ ಒಂದು ವಿಡಿಯೋ ಯಾವ ಟಾಪಿಕ್ ಮೇಲಪ್ಪ ಅಂತಂದರೆ, ನೀವು ಸ್ವೈಪ್ ಮಾಡೋದಕ್ಕಿಂತ ಒಂದು ನಾನು ಆಪ್ಷನನ್ನು ತೆಗೆದುಕೊಂಡು ಬಂದಿದ್ದೀನಿ. ಅಂದರೆ ಈಗ ಯಾವುದಾದ್ರೂ ಒಂದು ಅಪ್ಲಿಕೇಶನ್ನ ಹುಡುಕ್ತಾ ಇರ್ತೀರ, ಆ ಸಂದರ್ಭದಲ್ಲಿ ನೀವು ಸ್ವೈಪ್ ಮಾಡಿ ಹುಡುಕಲಿಕ್ಕೆ ಬಹಳಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಅದರ ಬದಲಾಗಿ ಈಗ ನೀವು ಒಂದು ಉಪಾಯವನ್ನು ನಾನು ನಿಮಗೆ ತೆಗೆದುಕೊಂಡು ಬಂದಿದ್ದೀನಿ. ಅದು ಯಾವ ಉಪಾಯ ಅಂಥೇಳಿ ನೀವು ನೋಡಬೇಕಪ್ಪ ಅಂತಂದರೆ ವಿಡಿಯೋನ ಕೊನೆವರೆಗೆ ತಾವು ನೋಡಲೇಬೇಕು. ಇಲ್ಲಂತಂದರೆ ಅರ್ಥ ನೋಡಿದರೆ ನಿಮಗೆ ಮಾಹಿತಿ ಅರ್ಥ ಆಗಲ್ಲ. ಸಂಪೂರ್ಣವಾಗಿ ನೋಡಿ. ನಿಮಗೇನಾದರೂ ಡೌಟ್ಗಳಿದ್ದಲ್ಲಿ ಗುಂಪಿನಲ್ಲಿ ಆಗಲಿ ಅಥವಾ ಯೂಟ್ಯೂಬ್ ಚಾನಲ್ನ ನಮ್ಮ ಈ ವಿಡಿಯೋನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೀವು ಕೇಳಿದರೆ ನಾವು ಅದಕ್ಕೆ ಉತ್ತರಿಸುವಂತಹ ಒಂದು ಪ್ರಯತ್ನವನ್ನು ಕಂಪಲ್ಸರಿ ಮಾಡ್ತೇವೆ ಅಂತ ಹೇಳ್ತಾ, ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ. ಈಗ ನಾನು ಮೊದಲಿಗೆ ಆ್ಯಪ್ಗಳ ಬಗ್ಗೆ ಒಂದು ಸ್ವಲ್ಪ ಇಂಟ್ರಡಕ್ಷನ್ ಕೊಟ್ಬಿಡ್ತೀನಿ. ಅಂದರೆ ಇದು ಯಾವುದಕ್ಕೆ ನೀವು ಏನೇನು ಮಾಡ್ಬೋದು ಇದರಲ್ಲಿ ಅಂತೇಳಿ ಸ್ವಲ್ಪ ಇಂಟ್ರಡಕ್ಷನ್ ಕೊಟ್ಟು ನಂತರ ಪ್ರಾಕ್ಟಿಕಲಾಗಿ ನೋಡ್ಕೊಂಡು ಬರೋಣ. ಓಕೆ, ನಾನೀಗ ಮೊದಲಿಗೆ ಆ್ಯಪ್ಗಳ ಬಗ್ಗೆ ಹೇಳ್ತೀನಿ. ಅಂದರೆ ಈಗ ನೀವು ಆ್ಯಪ್ಗಳನ್ನು ಸರ್ಚ್ ಮಾಡಬೇಕಪ್ಪ ಅಂತಂದರೆ, ಈಗ ನೋಡಿ ಪೇಜ್ 1ನಲ್ಲಿ ಎಷ್ಟು ಆ್ಯಪ್ಗಳಿದ್ದಾವೆ, ಅಷ್ಟು ಆ್ಯಪ್ಗಳು ನಿಮಗೆ ಗೊತ್ತಿರಬೇಕು. ಅಂತಂದರೆ ಈಗ ನೋಡಿ ಪೇಜ್ 1ನಲ್ಲಿ ವಾಟ್ಸಪ್ ಇರುತ್ತೆ, ಯೂಟ್ಯೂಬ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಹಾಗೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್, ಯಾವುವು ಇನ್ಸ್ಟಾ ರೀಡರ್ ಆಗಲಿ, ಎನ್ವಿಷನ್ ಎ ಐ ಆಗಲಿ, ಟೆಕ್ ಫ್ರೀಡಮ್ ಆಗಲಿ, ಇವಿಷ್ಟು ಅಪ್ಲಿಕೇಶನ್ಗಳನ್ನ ಬಳಸ್ತಾ ಇರ್ತೀರ ಅಂತ ಅಂದ್ಕೊಳ್ಳಿ. ಓಕೆನಾ? ಅದರಲ್ಲಿ ಯಾವ ಅಪ್ಲಿಕೇಶನ್ ಬೇಕೋ ಆ ಅಪ್ಲಿಕೇಶನ್ನ ನೀವು ಸ್ವೈಪ್ ಮಾಡಿ ಹುಡುಕೋದ್ರಕ್ಕಿಂತ ಅದ್ರ ಬದಲಾಗಿ ಒಂದು ವಾಯ್ಸ್ ಮುಖಾಂತರ ತಾವು ಹೇಳಿದರೆ ಅದು ಅಪ್ಲಿಕೇಶನ್ನ ಡೈರೆಕ್ಟಾಗಿ ನಿಮಗೆ ಹುಡುಕಿ ಕೊಡುತ್ತೆ. ಓಕೆನಾ? ಇದೊಂದೇ ಕೆಲಸ ಅದು ಮಾಡಲ್ಲ. ನೀವು ವಾಟ್ಸಪ್ನಲ್ಲಿ ಹೋಗಿರ್ತೀರ, ವಾಟ್ಸಪ್ನಲ್ಲಿ ನಿಮಗೆ ಅಟ್ಯಾಚ್ ಬಟನ್ ಬೇಕಾಗಿರುತ್ತೆ ಅಥವಾ ಕ್ಯಾಮ್ರಾ ಬಟನ್ ಬೇಕಾಗಿರುತ್ತೆ. ಓಕೆನಾ? ಅದನ್ನು ಕೂಡ ನೀವು ಆ ವಾಯ್ಸ್ ಮುಖಾಂತರ ನೀವು ಸರ್ಚ್ ಮಾಡಬಹುದು. ಹಾಗಾದರೆ ಅದು ಹೇಗೆ ಅಂತೇಳಿ ಈಗ ನೋಡ್ಕೊಂಬರೋಣ. ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಯಾಕಂದರೆ ವಿಡಿಯೋ ತುಂಬ ಇಂಪಾರ್ಟೆಂಟ್ ನಮ್ಮ ಬ್ಲೈಂಡ್ಸ್ಗೆ ಅಂತಲೇ ಹೇಳ್ಬೋದು. ಹಾಗಾದರೆ ಪ್ರಾಕ್ಟಿಕಲಾಗಿ ನಾನೀಗ ತೋರಿಸ್ಕೊಂಬರ್ತೀನಿ. ಓಕೆನಾ? ನಿಮಗೆ ಟಾಕ್ ಬ್ಯಾಕ್ ಮೆನ್ಯೂ ಅಂಥೇಳಿ ಗೊತ್ತಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ? ಹಾಗಾದರೆ ಟಾಕ್ ಬ್ಯಾಕ್ ಮೆನ್ಯೂನ ಓಪನ್ ಮಾಡೋದು ಹೇಗೆ ಅಂತ ಅನ್ನೋದಾದರೆ, ಕೆಳಗಿಂದ ಮೇಲೆ ಸ್ವೈಪ್ ಮಾಡಿ ರೈಟ್ಗೆ ಸ್ವೈಪ್ ಮಾಡಿದರೆ ಟಾಕ್ ಬ್ಯಾಕ್ ಮೆನ್ಯೂ ಓಪನ್ ಆಗುತ್ತೆ. ಓಕೆನಾ? ನಾನು ಆ ರೀತಿಯಾಗಿ ಮಾಡ್ತಾಯಿದ್ದೀನಿ. ಅಂದರೆ ಕೆಳಗಿಂದ ಮೇಲೆ ಸ್ವೈಪ್ ಮಾಡಿ ರೈಟ್ ಸ್ವೈಪ್ ಮಾಡ್ತೀನಿ ನಾನೀಗ. ನಿಮಿಷ. ಓಕೆ, ಟಾಕ್ ಬ್ಯಾಕ್ ಮೆನ್ಯೂ ಅಂತೇಳಿ ಹೇಳುತ್ತೆ. ಓಕೆನಾ? ತಾವು ಗಮನಿಸಿರ್ತೀರ. ಇಲ್ಲಿಂದ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋದರೆ ವಾಯ್ಸ್ ಕಮ್ಯಾಂಡ್ಸ್ ಅಂತೇಳಿ ಸಿಗುತ್ತೆ. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾಯಿದ್ದೀನಿ. ಇಲ್ಲಿ ಏನು ಬರುತ್ತೆ ಅಂತೇಳಿ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ನೋಡೋಣ. ಓಕೆ, ಅಲೌ ಟಾಕ್ ಬ್ಯಾಕ್ ಟು ರೆಕಾರ್ಡ್ ಆಡಿಯೋ ಅಂತೇಳಿ ಇಲ್ಲಿ ಒಂದು ಪರ್ಮಿಷನ್ ಕೇಳ್ತಾ ಇದೆ.
ಇದಕ್ಕೆ ನಾವು ಕಂಪಲ್ಸರಿ ಅಲೋ ಮಾಡಲೇಬೇಕು, ಯಾಕಂತಂದರೆ ಇದು ಟಾಕ್ ಬ್ಯಾಕ್ ಯೂಸರ್ಸ್ಗೆ ಮಾತ್ರ ವರ್ಕೌಟ್ ಆಗುತ್ತೆ. ಓನ್ಲಿ ದಿಸ್ ಟೈಮ್ ಬೇಡ. ವೈಲ್ ಯೂಸಿಂಗ್ ದಿ ಆ್ಯಪ್ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಈ ರೀತಿಯಾಗಿ ಬಂದಿದೆ. ಆಲ್ವೇಸ್ ಟು ಶೋ ದಿಸ್ ಮೆಸೇಜ್ ಅಂತೇಳಿದೆ. ಕ್ಯಾನ್ಸಲ್. ಯೂಸ್ ವಾಯ್ಸ್ ಕಮೆಂಟ್ ಅಂತೇಳಿದೆ. ಓಕೆನಾ, ನೀವು ಅಗಲಲ್ಲಿ ಇದು ತೋರಿಸಬಾರ್ದಪ್ಪ ಅಂತಂದರೆ ಈ ರೀತಿಯಾಗಿ ಅಂದರೆ ಓಕೆ ಓಕೆ ಈ ರೀತಿಯಾಗಿ ಹೇಳ್ತಾ ಇದೆ. ಇಲ್ಲಿ ಏನೇನು ಲೀಸ್ಟ್ ಹೇಳ್ತಾ ಇದೆ ಅದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ಏನೇನು ಟಾಕ್ ಬ್ಯಾಕ್ ಮೂಲಕ ನೀವು ಏನು ಮಾಡ್ಬೋದು ಇದರಲ್ಲಿ ವಾಯ್ಸ್ ಕಮೆಂಟ್ ತಗೊಂಡು ಅಂತ ಹೇಳ್ತಾ ಇದೆ. ಓಕೆನಾ, ಇದೆಲ್ಲ ನೀವು ಇದರಲ್ಲಿ ನೀವು ವಾಯ್ಸ್ ಕಮೆಂಟ್ ಕೊಡೋದ್ರ ಮುಖಾಂತರ ನೀವು ಕೇಳ್ಬೋದಾಗಿರುತ್ತೆ. ಓಕೆನಾ. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿಂದ ಸ್ವೈಪ್ ಮಾಡ್ತಾ ಇದ್ದೀನಿ. ಆಲ್ವೇಸ್ ಶೋ ದಿಸ್ ಮೆಸೇಜ್ ಇದು ಚೆಕ್ ಇದೆ. ನೀವು ಬೇಕಾದ್ರೆ ನಾಟ್ ಚೆಕ್ ಮಾಡ್ಕೊಂಡ್ರೆ ಇದು ತೋರಿಸಲ್ಲ. ಡೈರೆಕ್ಟಾಗಿ ನೀವು ವಾಯ್ಸ್ ಕಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ಲಿ ಅದು ಒಂದು ಬೀಪ್ ಸೌಂಡ್ ಬರುತ್ತೆ. ಆ ಬೀಪ್ ಸೌಂಡ್ ಬಂದಾಗ ಫೈಂಡ್ ವಾಟ್ಸಪ್ ಅಂದರೆ ವಾಟ್ಸಪ್ನ ಹುಡುಕೊಡುತ್ತೆ. ಓಕೆನಾ, ಫೈಂಡ್ ಯೂಟ್ಯೂಬ್ ಅಂದರೆ ಯೂಟ್ಯೂಬ್ನ ಹುಡುಕೊಡುತ್ತೆ. ಅದೆಲ್ಲ ನಾನು ಪ್ರಾಕ್ಟಿಕಲಾಗಿ ತೋರಿಸ್ತೇನೆ ಈಗ. ಓಕೆನಾ, ನಾನೀಗ ಇದಾಗೇ ಇರಲಿ. ಕ್ಯಾನ್ಸಲ್. ಯೂಸ್ ವಾಯ್ಸ್ ಕಮೆಂಟ್ ಅಂತೇಳಿದೆ. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. ವಾಟ್ಸಪ್ ಓಕೆ, ನಾನು ಇದನ್ನು ಯಾಕೆ ಕೇಳಿದೆ ಅಂತ ನಾನು ನಿಮ್ಗೆ ಫಸ್ಟಿಗೆ ಹೇಳ್ಬಿಡ್ತೀನಿ. ಯಾಕಪ್ಪ ಅಂತಂದರೆ ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ತಾ ಇದ್ದೀನಿ. ಹಾಗಾಗಿ ಬರೀ ವಾಟ್ಸಪ್ ಅಂತೇಳಿ ಹೇಳಿದ್ರೆ ಅದು ಬರಲ್ಲ. ಹಾಗಾಗಿ ಫೈನ್ ಮತ್ತೊಮ್ಮೆ ಓಪನ್ ಮಾಡ್ಕೊತಾ ಇದ್ದೀನಿ. ಓಕೆ, ಟಾಕ್ ಬ್ಯಾಕ್ ಮೆನ್ಯೂನ ಮತ್ತೊಮ್ಮೆ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲೇನು ಮಾಡಬೇಕಪ್ಪ ಅಂತಂದರೆ ವಾಯ್ಸ್ ಕಮೆಂಟ್ ಅಂತೇಳಿ ಇರುತ್ತೆ. ಓಕೆನಾ, ಅದು ಆಗಲೇ ನಿಮಗೆಲ್ಲ ತೋರಿಸ್ಕೊಟ್ಟಿದ್ದೀನಿ. ಹೈಡ್ ಸ್ಕ್ರೀನ್ ಅಲ್ಲಿಂದ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡಿದ್ರೆ ವಾಯ್ಸ್ ಕಮೆಂಟ್ ಅಂತ ಸಿಗುತ್ತೆ. ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಯೂಸ್ ವಾಯ್ಸ್ ಕಮೆಂಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಫೈಂಡ್ ವಾಟ್ಸಪ್. ಓಕೆ, ಒಂದು ನಿಮಿಷ ಫ್ರೆಂಡ್ಸ್. ಫೈಂಡ್ ವಾಟ್ಸಪ್. ಒಂದು ನಿಮಿಷ ಮತ್ತೆ. ಓಕೆ, ನೋಡಿ ಈಗ ನಂದು ಇಷ್ಟವರೆಗೆ ಒಂದು ಪ್ರಾಬ್ಲಮ್ ಇತ್ತು. ಏನಪ್ಪ ಅಂತಂದರೆ ನಾನು ಬೇರೆ ಒಂದು ಪೇಜ್ನಲ್ಲಿ ಹೋಗಿ ಫೈಂಡ್ ವಾಟ್ಸಪ್ ಅಂತ ಹೇಳ್ತಾ ಇದ್ದೆ. ಹಾಗಾಗಿ ಅದು ಬರ್ತಾ ಇದ್ದಿಲ್ಲ. ಅಂದರೆ ಈಗ ಯಾವ್ಯಾವ ಪೇಜಲ್ಲಿ ಯಾವ ಆ್ಯಪ್ ಇರ್ತಾವಂತೇಳಿ ನಿಮಗೆ ಕನ್ಫರ್ಮ್ ಮಾಡ್ಕೊಂಡಿರಬೇಕು. ಪೇಜ್ 1ನಲ್ಲಿ ಯಾವ ಆ್ಯಪ್ ಇದೆ, ಪೇಜ್ 2ಅಲ್ಲಿ ಯಾವ ಆ್ಯಪ್ ಇದೆ ಅಂತೇಳಿ ಕನ್ಫರ್ಮ್ ಮಾಡಿ ಇಟ್ಕೊಂಡ್ರೆ ಮಾತ್ರ ನೀವು ಆ್ಯಪ್ಗಳನ್ನು ವಾಯ್ಸ್ ಕಮೆಂಟ್ ಮೂಲಕ ತಾವು ಸರ್ಚ್ ಮಾಡ್ಬೋದಾಗಿರುತ್ತೆ. ನೀವು ಇದ್ರ ಮೇಲೆ ವಾಟ್ಸಪ್ ಅಂತ ಹೇಳ್ತಲ್ಲ, ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ ವಾಟ್ಸಪ್ ಓಪನ್ ಆಗುತ್ತೆ. ಓಕೆನಾ, ನಾನು ವಾಟ್ಸಪ್ ಓಪನ್ ಮಾಡ್ತಾಯಿದ್ದೀನಿ. ಓಕೆನಾ, ಈಗ ವಾಟ್ಸಪ್ ಓಪನ್ ಆಗಿದೆ. ನೀವು ಅದು ವಾಟ್ಸಪ್ ನೋಡಿ, ಫೈಂಡ್ ವಾಟ್ಸಪ್ ಅಂತ ಹೇಳಿದ ಕೂಡಲೇ ಅದು ಆಟೋಮೆಟಿಕಲಿ ವಾಟ್ಸಪ್ ಅಂತೇಳಿ ಹೇಳಿದ್ದು ತಾವು ಗಮನಿಸಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆನಾ, ನೀವು ವಾಟ್ಸಪ್ ಅಂತ ಹೇಳಿದ ಕೂಡಲೇ ಡಬಲ್ ಟ್ಯಾಪ್ ಮಾಡಿದ ಮೇಲೆ ಆಟೋಮೆಟಿಕಲಿ ನೀವು ಯಾವ ಆ್ಯಪ್ ಹೇಳಿರ್ತೀರೋ ಆ ಆ್ಯಪ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಓಕೆನಾ, ಈಗ ವಾಟ್ಸಪ್ನಲ್ಲಿ ಇನ್ನೊಂದು ನಾನು ಅಂದರೆ ವಾಟ್ಸಪ್ ಅಂತಲ್ಲ, ಯಾವುದೇ ಒಂದು ಆ್ಯಪ್ ಆಗಲಿ. ಓಕೆನಾ, ನಾನು ಉದಾಹರಣೆಗೆ ಈಗ ಒಂದು ಅಪ್ಲಿಕೇಶನ್ನ ಮಾತ್ರ ಎಕ್ಸ್ಪ್ಲೋರ್ ಮಾಡಿ ತೋರಿಸೋಕ್ಕೆ ನಾನು ಟೈಮ್ ಇದೆ. ಇನ್ನು ಜಾಸ್ತಿ ಅಪ್ಲಿಕೇಶನ್ಗಳನ್ನ ತೋರಿಸಿದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಓಕೆನಾ, ಹಾಗಾಗಿ ನಾನು ಜಾಸ್ತಿ ತೋರ್ಸೋಕ್ಕೆ ಹೋಗಲ್ಲ. ನಾನೀಗ ವಾಟ್ಸಪ್ನಲ್ಲಿ ಮಾತ್ರ ತೋರಿಸ್ತೇನೆ. ಇನ್ನು ಯೂಟ್ಯೂಬ್ನಲ್ಲಿ ಕೂಡ ನೀವು ಎಕ್ಸ್ಪ್ಲೋರ್ ಮಾಡ್ಕೊಂಡು ನೋಡಿ. ಓಕೆನಾ, ಇದು ಎಲ್ಲ ಅಪ್ಲಿಕೇಶನ್ನಲ್ಲಿ ವರ್ಕೌಟ್ ಆಗುತ್ತೆ. ಅಂದರೆ ಈಗ ಯೂಟ್ಯೂಬ್ನಲ್ಲಿ ಹೋಗಿ ನೀವು ಸಬ್ಸ್ಕ್ರಿಪ್ಷನ್ಸ್ ಅಂತೇಳಿ ಹೇಳಿದ್ರು ಕೂಡ ಓಪನ್ ಆಗುತ್ತೆ. ಮತ್ತು ಕ್ರಿಯೇಟ್ ಅಂತೇಳಿ ಹೇಳಿದ್ರು ಕೂಡ ಓಪನ್ ಆಗುತ್ತೆ ವಾಯ್ಸ್ ಕಮೆಂಟ್ ಕೊಟ್ಟರೆ. ಓಕೆನಾ, ಹೋಮ್ ಅಂತೇಳಿ ಹೇಳಿದ್ರು ಕೂಡ ವಾಯ್ಸ್ ಕಮೆಂಟ್ನಲ್ಲಿ ಓಪನ್ ಆಗುತ್ತೆ. ಅದೇ ರೀತಿಯಾಗಿ ನೀವು ಯಾವುದಾದ್ರೂ ಟ್ಯಾಬ್ಗಳಾಗಲಿ ಯಾವುದಾದ್ರೂ ಅಪ್ಲಿಕೇಶನ್ಗಳಾಗಲಿ ವಾಯ್ಸ್ ಕಮೆಂಟ್ ಕೊಡೋದ್ರ ಮುಖಾಂತರ ತಾವು ಓಪನ್ ಮಾಡ್ಕೋಬೋದು. ಆದರೆ ನಿಮಗೆ ಕನ್ಫರ್ಮ್ ಗೊತ್ತಿರಬೇಕು ಯಾವ ಅಪ್ಲಿಕೇಶನ್ ಎಲ್ಲಿದೆ, ಯಾವ ಟ್ಯಾಬ್ಗಳು ಎಲ್ಲಿದ್ದಾವೆ ಅಂತೇಳಿ ನಿಮಗೆ ಗೊತ್ತಿದ್ದರೆ ಮಾತ್ರ ಅದನ್ನು ವಾಯ್ಸ್ ಕಮೆಂಟ್ ಕೊಟ್ಟರೆ ಅಲ್ಲಿರುವಂತಹ ಒಂದು ನೀವೇನು ಹೇಳ್ತೀರೋ ಅದನ್ನು ಓಪನ್ ಮಾಡಿ ಕೊಡುತ್ತೆ. ಓಕೆನಾ, ನಾನೀಗ ವಾಟ್ಸಪ್ನಲ್ಲಿ ನಾನು ಚಾಟಲ್ಲಿ ಬಂದಿದ್ದೀನಿ. ಓಕೆನಾ, ನಾನು ಇವಾಗ ವಾಯ್ಸ್ ಕಮೆಂಟ್ ಕೊಡ್ತೀನಿ. ಓಕೆನಾ, ಸೇಮ್ ಟಾಕ್ ಬ್ಯಾಕ್ ಮೆನು ಓಪನ್ ಮಾಡ್ತೀನಿ. ಓಕೆ, ಮತ್ತೆ ಇಲ್ಲಿ ವಾಯ್ಸ್ ಕಮೆಂಟ್ ಅಂತೇಳಿದೆ. ನೀವು ಹಂಗೆ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡ್ತಾ ಬಂದರೆ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಯೂಸ್ ವಾಯ್ಸ್ ಕಮೆಂಟ್ ಬಟನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತಾ
Can recognize this command. Say help for the list of all commands. ಓಕೆ, ಅದು ನಾನು ಏನು ಹೇಳಿದ್ದಿಲ್ಲ, ಇರಲಿ. ಓಕೆನಾ, ಈಗ ಸೇಮ್ ಓಪನ್ Talkback menu. ಮಾಡ್ಕೊತೀನಿ. Hide screen. Voice commands. ಓಕೆ, ವಾಯ್ಸ್ ಕಮೆಂಟ್ Use ಕೊಡ್ತೀನಿ. voice cancel. Use voice commands. Button. ಓಕೆ, ನಾನು ಈ ವಾಯ್ಸ್ ಕಮೆಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫೈಂಡ್ ಅಟ್ಯಾಚ್ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. Attach. Button. ಹಾಂ, ನೋಡಿ ಈ ರೀತಿಯಾಗಿ ಅಟ್ಯಾಚ್ ಬಟನ್ ಅಂತೇಳಿ ಹೇಳ್ತಲ್ಲ, ಇದೇ ರೀತಿಯಾಗಿ ನೀವು ವಾಟ್ಸಪ್ನಲ್ಲಾಗಲಿ ಯೂಟ್ಯೂಬ್ನಲ್ಲಾಗಲಿ ಯಾವುದೇ ಅಪ್ಲಿಕೇಶನ್ ಆಗಲಿ ನೀವು ಅದರಲ್ಲಿ ಹೋಗಿ ವಾಯ್ಸ್ ಕಮೆಂಟ್ ಕೊಟ್ಟು ನೀವು ಸರ್ಚನ್ನು ಮಾಡ್ಬೋದು. ಇದರಿಂದ ತಮ್ಮ ಟೈಮ್ ಬಹಳಷ್ಟು ಉಳಿತಾಯ ಆಗುತ್ತೆ. One UI home. ಓಕೆ, One UI home. ಇದು ಬಿಡಿ. ಓಕೆನಾ, ಇಷ್ಟೇ ವಿಡಿಯೋ ಆಗಿತ್ತು. ಈ ವಿಡಿಯೋ ತಮ್ಮಗಳಿಗೆ ಇಷ್ಟ ಆದರೆ ಬ್ಯಾಗ್ ಬಂದಿದ್ದೀನಿ ನಾನು ಆಗಲೇ ವಾಟ್ಸಪ್ಪಿಂದ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಇನ್ನೂ ಹೆಚ್ಚಿನ ಜನರಿಗೆ ವಿಡಿಯೋನ ಶೇರ್ ಮಾಡಿ. ಓಕೆ, ನಾನು ಇಂಟ್ರಡಕ್ಷನ್ ಏನು ಮತ್ತೆ ಆಗಲೇ ಹೇಳಿದೆ ಅಲ್ಲ, ಇದು ಎಲ್ಲ ಅಪ್ಲಿಕೇಶನ್ಗಳಲ್ಲಿ ನಿಮಗೆ ಎಲ್ಲೆಲ್ಲಿ ಟ್ಯಾಬ್ಗಳಿದ್ದಾವೆ ಅಂತೇಳಿ ಗೊತ್ತಿದ್ರೆ ಇದನ್ನು ಆರಾಮಾಗಿ ತಾವು ಉಪಯೋಗ ಮಾಡ್ಕೋಬೋದು. ಯಾವ ಅಪ್ಲಿಕೇಶನ್ ಯಾವ ಒಂದು ಪೇಜ್ನಲ್ಲಿದ್ದಾವೆ ಅಂತೇಳಿ ಗೊತ್ತಿದ್ರು ಕೂಡ ಇದನ್ನು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಕೊನೆವರೆಗೆ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ.